IISc ವಿಜ್ಞಾನಿ ಇವರು ಪದ್ಮನಾಭ ಅವರು ವಿಜ್ಞಾನ ರತ್ನ ಪ್ರಶಸ್ತಿಯನ್ನು ಪಡೆದುಕೊಂಡರು. ಇವರು ವಿಜ್ಞಾನದಲ್ಲಿ ಎಷ್ಟು ಯಾವ ವಿಜ್ಞಾನ ರತ್ನ ಪ್ರಶಸ್ತಿ ಯಾವ ಕ್ಷೇತ್ರದಲ್ಲಿ ಕೊಡ್ತಾರಪ್ಪ ಅಂದ್ರೆ 13 ಕ್ಷೇತ್ರಗಳು ಕೊಡ್ತಾರೆ. ಎಷ್ಟು ಕ್ಷೇತ್ರದಲ್ಲಿ? 13 ಕ್ಷೇತ್ರದಲ್ಲಿ ಕೊಡ್ತಾರೆ. ಹೌದು, ಯಾವ್ಯಾವಪ್ಪ ಅಂದ್ರೆ ಒಂದನೇದಪ್ಪ ಅಂದ್ರೆ ವಿಜ್ಞಾನ ಕ್ಷೇತ್ರ ಒಳಗೆ ರಸಾಯನಶಾಸ್ತ್ರ ಬರ್ಬೋದು, ಕೆಮಿಸ್ಟ್ರಿ, ಭೌತಶಾಸ್ತ್ರ ಇರ್ಬೋದು, ಫಿಸಿಕ್ಸ್ ಮತ್ತು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಎಲ್ಲ ವಿಜ್ಞಾನ ವಿಭಾಗದೊಳಗೆ ಯಾವ್ಯಾವಪ್ಪ ಅಂದ್ರೆ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೈವಿಕ ವಿಜ್ಞಾನ ಮತ್ತು ಗಣಿತ ಒಳಗೆ ಕಂಪ್ಯೂಟರ್ ವಿಜ್ಞಾನ ಮತ್ತು ವೈದ್ಯಕೀಯ, ಇಂಜಿನಿಯರಿಂಗ್ ವಿಜ್ಞಾನ ಮತ್ತು ಕೃಷಿ ವಿಜ್ಞಾನ, ಪರಿಸರ ವಿಜ್ಞಾನ, ತಂತ್ರಜ್ಞಾನ ಮತ್ತು ನಾವೀನ್ಯತೆ, ಪರಮಾಣು ಶಕ್ತಿ, ಬಾಹ್ಯಾಕಾಶ ವಿಜ್ಞಾನ ಮತ್ತು ಬಾಹ್ಯಾಕಾಶ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಒಳಗೆ ಕೊಡ್ತಾರೆ. ಇವೆಷ್ಟು 13 ಕ್ಷೇತ್ರಗಳು ಕೊಡ್ತಾರೆ. ಯಾವ ಕೊಡ್ತಾರಪ್ಪ ಅಂದ್ರೆ ಇಷ್ಟು ಹೇಳಿದ್ರಲ್ಲ 13 ಕ್ಷೇತ್ರಗಳು ಕೊಟ್ರಪ್ಪ ಅಂದ್ರೆ ಯಾವ ವಿಜ್ಞಾನ ಅಂದ್ರೆ ಪದ್ಮನಾಭ ಅವರು ಕೊಡ್ತಾರೆ. ವಿಜ್ಞಾನ ರತ್ನ ಪ್ರಶಸ್ತಿ ತಾವು. ಮುಂದೆ ಚಂದ್ರಯಾನ 3 ತಂಡಕ್ಕೆ ವಿಜ್ಞಾನ ತಂಡ ಪ್ರಶಸ್ತಿಯನ್ನು ನೀಡಲಾಗಿದೆ. ವಿಜ್ಞಾನ ತಂಡ ಪ್ರಶಸ್ತಿಯನ್ನು ನೀಡಲಾಗಿದೆ. ಇನ್ನೊಂದು ಯಾವಪ್ಪ ಅಂದ್ರೆ ಚಂದ್ರಯಾನ 3 ಏನು ವಿಜ್ಞಾನ ತಂಡಕ್ಕೆ ಏನು ಕೊಡ್ತಾರಪ್ಪ ಅಂದ್ರೆ ಯಾವ ಕೊಡ್ತಾರೆ? ವಿಜ್ಞಾನ ಪ್ರಶಸ್ತಿ ಕೊಡ್ತಾರೆ. ಇನ್ನೊಂದು ಭಾರತದ 33ನೇ ಸಂಪುಟದ ಕಾರ್ಯದರ್ಶಿಯಾಗಿ ಯಾರಪ್ಪ ಅಂದ್ರೆ ಟಿ ವಿ ಸೋಮನಾಥ್ ಅಂತ. ಯಾರು? ಭಾರತ 33ನೇ ಸಂಪುಟದ ಕಾರ್ಯದರ್ಶಿಯಾಗಿ ಯಾರಪ್ಪ ಅಂದ್ರೆ ಟಿ ವಿ ಸೋಮನಾಥ್ ಅವರು. ನೇಪಾಳದ ನೂತನ ಪ್ರಧಾನಮಂತ್ರಿಯಾಗಿ ಯಾರು ಆಯ್ಕೆ ಆಗಿದ್ದಾರೆ? ಕೆ ಪಿ ಶರ್ಮಾ ಓಲಿ ಅಂದ್ರೆ ನೇಪಾಳದ ನೂತನ ಪ್ರಧಾನಮಂತ್ರಿ ಆಯಿತು. ಇನ್ನೊಂದು ಯಾವಂತ ಪಿ ಜಿ ದೇಶದ ಪ್ರಧಾನಮಂತ್ರಿ ಅಂತ ಯಾರು ಕರಿತಾರೆ ತಿಳಿದಪ್ಪ? ಇಲ್ಲೇ ಹೇಳಿದಾರ ಪಿ ಜಿ ದೇಶದ ಪ್ರಧಾನಮಂತ್ರಿ ಅಂತಂದು ಯಾರು? ಪಿ ಜಿ ದೇಶದ ಪ್ರಧಾನಮಂತ್ರಿ ಅಂತಂದು ಯಾರು ಕರಿತಾರಪ್ಪ ಅಂದ್ರೆ ಸಿಲಿವೇರಿ ರುಬುಕಾ ಸಿಲಿವೇರಿ ರುಬುಕಾ ಯಾರು? ಪಿ ಜಿ ದೇಶದ. ಇನ್ನೊಂದು ಯಾವ್ದಪ್ಪ ಅಂದ್ರೆ ಬಾಂಗ್ಲಾದೇಶದ ಮಧ್ಯಂತರ ಸರ್ಕಾರದ ಪ್ರಧಾನಮಂತ್ರಿ ಯಾರಪ್ಪ ಅಂದ್ರೆ ಯಾರು ಮಾಡ್ಯಾರಪ್ಪ ಅಂದ್ರೆ ಮೊಹಮ್ಮದ್ ಯೂನಸ್ ಮಾಡ್ಯಾರ. ಯು ಪಿ ಎಸ್ ಸಿ ಅಧ್ಯಕ್ಷರು ಯಾರಪ್ಪ ಅಂದ್ರೆ ಪ್ರೀತಿ ಸುಧಾನ್ ಅಂತ ಕರೀತಾರೆ. ಪ್ರೀತಿ ಸುಧಾನ್ ಅಂದ್ರೆ ಪಿ ಎಂ ಸ್ವನಿಧಿ ಯೋಜನೆ ನಮ್ಮ BBMPಗೆ 2ನೇ ಸ್ಥಾನದಲ್ಲಿ ಕೊಟ್ಟರು. ಅಂತಾರಾಷ್ಟ್ರೀಯ ಹುಲಿ ದಿನ ಅಂದ್ರೆ ಯಾವುದಪ್ಪ ಅಂದ್ರೆ ಜುಲೈ 29 ಕರೀತಾರೆ. ಜುಲೈ 29 ಅಂತಾರಾಷ್ಟ್ರೀಯ ಹುಲಿ ದಿನವನ್ನು ಕರೆಯಲಾಗುತ್ತದೆ.